ಮಾವ, ನನ್ನ ಕೈಲಿ ಮನೇಲಿ ಇರಕ್ಕಾಗ್ತಿಲ್ಲ. ನಾನು ನನ್ನ ಮನೆಗೆ ವಾಪಸ್ ಹೋಗ್ತೀನಿ. ಮನೆಗೆ ವಾಪಸ್ ಹೋಗ್ತೀಯಾ? ಮನೆಗೆ ವಾಪಸ್ ಹೋದ್ರೆ ಮನಸ್ಸಿನಲ್ಲಿ ಇರೋರು ದೂರ ಆಗ್ತಾರ? ಸಂಬಂಧ ಬಿಟ್ಟು ಹೋಗುತ್ತಾ? ಅನುಬಂಧ ಮರೆಯಾಗತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ ಮಾವ. ಸುಳ್ಳು ಹೇಳ್ಕೊಂಡು ನನಗೆ ಈ ಮನೇಲಿ ಇರಕ್ಕಾಗ್ತಿಲ್ಲ. ಹಾಗಿದ್ರೆ ಸತ್ಯ ಹೇಳಿಬಿಡು. ಅದು ಆಗ್ತಿಲ್ಲ ಮಾವ. ಹೇಗ್ ಸತ್ಯ ಹೇಳಿ? ಹಾಗಿದ್ರೆ ಸುಮ್ಮನಿದ್ಬಿಡು, ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬೇಡ. ಮಗು, ನೀನು ಹತ್ರ ಸಂಕಟ ಆಗೋದು ನನಗೆ. ನೀನು ಮನೆ ಬಿಟ್ಟು ಹೋದ್ರೆ ಕೊರಗೋದು ನಾನು. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ನಾನು. ಮಾವ. ಹೌದಮ್ಮ, ಮುಂದೆ ನಿಂತು ಮದುವೆ ಮಾಡಿಸಿದ್ದು ನಾನ್ ತಾನೇ. ಎಲ್ಲ ತಪ್ಪು ನಂದೆ. ನೀನು ಯಾಕೆ ಸಂಕಟ ಪಡಬೇಕು? ನಿನಗೆ ಗೊತ್ತಿಲ್ಲದೆ, ನೀನು ಒಪ್ಪಿಗೆ ಇಲ್ಲದೆ ನಡೆದಿರೋ ಮದುವೆ ಅದು. ಆದ್ರೆ ಬದ್ದಾಡ್ತಿರೋದು ನಾನೇ ಅಲ್ವಾ ಮಾವ? ಅದಕ್ಕೊಂದು ಪರಿಹಾರ ಹುಡುಕಿ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೀನು. ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡ. ನೀನು ಹೋಗೋ ಹಾಗಿದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಮಾವ. ಹೌದಮ್ಮ, ನಾನು ನಿನ್ನನ್ನು ಹೋಗೋದಕ್ಕೆ ಬಿಡೋದಿಲ್ಲ. ನಾನು ಬದುಕಿರೋ ತನಕ ನೀನು ಎಲ್ಲೂ ಹೋಗೋ ಹಾಗಿಲ್ಲ. ಮಾವ, ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ನಿನ್ ಗಂಡ ಯಾರು ಅಂತ ಕೇಳ್ತಿದ್ದಾರೆ. ನೀನು ಹುಡುಕು, ನಾವು ಹುಡುಕ್ತೀವಿ ಅಂತಿದ್ದಾರೆ. ಹಳೆದನ್ನೆಲ್ಲ ನೆನಪಿಸ್ಕೋ ಅಂತ ಒತ್ತಾಯ ಮಾಡ್ತಿದ್ದಾರೆ. ಅವ್ನ್ ಸಿಗದೆ ಹೋದ್ರೆ ಇನ್ನೊಂದು ಮದುವೆ ಮಾಡ್ಕೊ ಅಂತ. ನನಗ್ ಗೊತ್ತು, ಕಷ್ಟ ಆಗತ್ತೆ, ಮನಸ್ಸಿಗೆ ಹಿಂಸೆ ಆಗತ್ತೆ. ಸುಳ್ಳು ಹೇಳೋದು ಸುಲಭ ಅಲ್ಲ. ಅದರಲ್ಲೂ ನಿನಗಂತೂ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಆದರೂ ನೀನೀಗ ಸುಳ್ಳು ಹೇಳಲೇಬೇಕು. ಸತ್ಯದ ದೀಪ ಯಾವತ್ತು ಬೆಳಕು ಕೊಡುತ್ತೋ ಅಲ್ಲಿ ತನಕ ಸುಳ್ಳಿನ ದೀಪ ಉರಿತಾ ಇರಲಿ. ಇಲ್ದಿದ್ರೆ ನಿನ್ನ ಅಮ್ಮನ ಆಸೆಗೆ ಉಳಿಗಾಲ ಇಲ್ಲ. ಜೊತೆಗೆ ನನಗೂ ನಿನಗೂ. ಏನು ಅಂತ ಹೇಳಿ? ಯಾರು ನಿನ್ನನ್ನು ಪ್ರಶ್ನೆ ಮಾಡ್ತಾರೋ ಅವ್ರೆಲ್ರಿಗೂ ನಿನಗೆ ಮದುವೆ ಆಗಿರೋ ಸತ್ಯನ ಹೇಳ್ತಾ ಹೋಗು. ಏನು ಮದುವೆ ಎಲ್ಲ ಸತ್ಯಗಳನ್ನು ಹೇಳ್ಬೇಕಾ? ಆದ್ರೆ ವಿವರಗಳು ಸುಳ್ಳಾಗಿಲ್ಲ. ಎಲ್ಲಿ ಮದುವೆ ಆಯ್ತು ಅಂತ ಕೇಳ್ತಾರೆ, ಹೇಗೆ ಮದುವೆ ಆಯ್ತು ಅಂತ ಕೇಳ್ತಾರೆ. ಅದಕ್ಕೆ ಒಂದು ಕತೆ ಕಟ್ಟಬೇಕು. ಸದ್ಯಕ್ಕೆ ಆ ಕತೆ ಚಾಲ್ತಿಲಿರ್ಬೇಕು. ಆ ಕತೆ ಇಟ್ಕೊಂಡೆ ಮುಂದೆ ನಾವು ಏನು ಮಾಡಬೇಕೋ ಅದನ್ನು ಮಾಡ್ತಾ ಹೋಗ್ಬೇಕು. ಅಂದ್ರೆ ಹೇಳ್ತೀನಿ. ನಿಮಗೆ ಮದುವೆ ಆದಾಗ 5-6 ವರ್ಷ. ಆಗ ನೀವು ಎಲ್ಲಿದ್ರಿ? ನಮ್ಮ ಮದುವೆ ಆಗಿತ್ತು ನಂದಿ ಗ್ರಾಮದಲ್ಲಿ. ನಂದಿ ಗ್ರಾಮದ ಹತ್ರ. ರಾಮನಗರ. ರಾಮನಗರದ ಹತ್ತಿರ ಒಂದು ದೇವಸ್ಥಾನದಲ್ಲಿ. ಅಲ್ಲೊಂದು ಲೇಔಟ್, ನಂಜಪ್ಪ ಲೇಔಟ್. ಅಲ್ಲೊಬ್ಬ ಯಜಮಾನ ನರಸಯ್ಯ ಅಂತ. ನಿಮ್ಮ ಪಕ್ಕದ ಮನೆಯಲ್ಲಿ ಒಂದು ಫ್ಯಾಮಿಲಿ ಇತ್ತು. ನಾನು ಹೇಳಿದ ಹೆಸರುಗಳನ್ನು ಮರಿಬೇಡ. 10 ಸಾರಿ ಮನಸ್ಸಿನಲ್ಲೇ ಹೇಳ್ಕೊ. ಯಾರೇ ಕೇಳಿದ್ರು ಇದೇ ಹೆಸರನ್ನ, ಇದೇ ಕಥೆನ ಹೇಳಬೇಕು.